ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಹೀರೋ ಒಕ್ಕಟ್ಟುಗಳು ಏನಂದ್ರೆ ನನಗನ್ಸೋದೇನಂದ್ರೆ ಪ್ರಾಕ್ಟಿಕಲ್ ಆಗಿ ಹೇಳ್ಬೇಕು ಅಂತಂದ್ರೆ ನಾವೆಲ್ಲರೂ ನಮ್ಮ ಸಿನಿಮಾಗಳು ಮಾಡಿದ್ರೆ ಸಾಕು, ಇಂಡಸ್ಟ್ರಿ ಉಳಿತಿದೆ. ಒಬ್ಬೊಬ್ಬ ನಾನು ಅವತ್ತು ಹೇಳಿದೆ, ನಾವೇನು ಮಾಡ್ಬೇಕಾಗಿಲ್ಲ, ನಮ್ ಕೆಲಸ ನಾವು ಮಾಡಿದ್ರೆ ಸಾಕು. ಒಬ್ಬೊಬ್ರು 2 ಸಿನಿಮಾ ಮಾಡಿದ್ರೆ ಅಟ್ಲೀಸ್ಟ್ 1 ಸಿನಿಮಾ ಮಾಡಿದ್ರೆ ವರ್ಷಕ್ಕೆ ಒಂದಾದ್ರೂ ಬಂದ್ರೆ ಬೇಜಾರಾಗಿ ಯಾಕೆ ಗೊತ್ತಾ, ಮುಂಚೆ ನೋಡಿದ್ರೆ ನೀವು 4-5 ವರ್ಷಕ್ಕೆ ನೋಡಿ ಎಲ್ಲರದ್ದು 2 ಸಿನಿಮಾ ಬರೋದು, ಜಾಗ ಇರ್ತಾ ಇರಲ್ಲ ರಿಲೀಸ್ಗೆ. ಅದರಿಂದನೇ ಇಂಡಸ್ಟ್ರಿ ಖಾಲಿ ಕಾಣ್ತಾ ಇರತ್ತೆ ನಿಮಗೆ. ಎಲ್ಲ ಹೀರೋಗಳದ್ದು ಸಿನಿಮಾ ಬಂದು ನನ್ನ ರಿಕ್ವೆಸ್ಟ್, ನಾನು ಚಿಕ್ಕವನ್ನೆಲ್ಲ ಮಾತಾಡೋದಕ್ಕೆ ಮಾತಾಡಬಾರ್ದು, ಬಟ್ ನನ್ನ ಒಪಿನಿಯನ್ ಅಷ್ಟೇ ಇದು. ಅಂದ್ರೆ ಎಲ್ಲರೂ ಸಿನಿಮಾ ಮಾಡಿದ್ರೆ ನಾವು ಫಿಲ್ ಆಗ್ತಾವ, ಥಿಯೇಟರ್ಗಳು ಜನಗಳು ಬರ್ತಾರೆ, ಎಲ್ಲ ಸ್ಟಾರ್ಗಳು ಸಿನಿಮಾ ಮಾಡ್ಬೇಕು ಅಷ್ಟೇ. ಅದೊಂದೇ ಇರೋದು ಉದಾಹರಣೆ. 2 ಮಾಡ್ಲೇಬೇಕು. ನಿರ್ಮಾಪಕರ ಸಂಘ ನಿರ್ಮಾಪಕರ ಸಂಘ ಆ ಕೆಲಸ ಮಾಡ್ಬೇಕಲ್ಲ. ನಾವು ಇಲ್ಲಿ ಅಫಿಷಿಯಲ್ ಆಗಿ ನಾವೇನು ಅದನ್ನ ಮಾಡಕ್ ಬರಲ್ಲ. ಈಗ ಇದು ಓಪನ್ ಮಾರ್ಕೆಟ್ ಸಿನಿಮಾ ಅನ್ನೋದು, ಇಲ್ಲಿ ಯಾವುದೇ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಗಳನ್ನ ಮಾಡಕ್ ಬರಲ್ಲ. ಅದನ್ನ ನಾವು ಹೇಳಕ್ಕಾಗಲ್ಲ, ಯಾಕಂದ್ರೆ ಅದನ್ನ ಹೇಳೋದಕ್ಕೆ ನಾನು ತುಂಬಾ ಸಣ್ಣವನು. ನಾನೇನ್ ಸಿನಿಮಾ ಮಾಡ್ಬೋದು, ನಾನೇನ್ ಸಹಾಯ ಮಾಡ್ಬೋದು, ನಿರ್ಮಾಪಕರ ಜೊತೆ ನಾನು ಹೆಂಗ್ ನಿಂತ್ಕೋಬಹುದು, ಅಷ್ಟು ಮಾತ್ರ ನಾನು ಮಾಡಬಲ್ಲೆ. ಅದನ್ನ ಮೀರಿದ್ದು ಅದು ಈ ಸಿನಿಮಾ ಅನ್ನೋದೇ ಹಾಗೆ, ಯಾಕೆಂದ್ರೆ ಅದು ಅವ್ರವ್ರು ಕಂಡುಕೊಳ್ಳೋ ಬಿಸ್ನೆಸ್. ಅದಕ್ಕೆ ನಾನು ಹೇಳಿದ್ದು ಎಲ್ಲಾ ವಿಭಾಗದಲ್ಲೂ ನಮ್ ನಾಲೆಜ್ ಇರಬೇಕು. ನಾನು ಯಾವ ಸಿನಿಮಾ ಮಾಡ್ಬೇಕು, ನಾನು ಯಾವ ಸಿನಿಮಾ ಪ್ರೊಡ್ಯೂಸ್ ಮಾಡ್ಬೇಕು, ನಾನು ಎಷ್ಟು ಬಜೆಟ್ ಅಲ್ಲಿ ಮಾಡ್ಬೇಕು ಅನ್ನೋದು ನಮಗೂ ಗೊತ್ತಿರ್ಬೇಕು. ಅದು ಈಗ ನಾವೀಗ ಹೇಳ್ತಾ ಹೋದ್ರೆ ಏನಾಗುತ್ತೆ ಗೊತ್ತಾ, ಈಗ ಸಿನಿಮಾ ಮಾಡಿರೋರು ಪ್ರೊಡ್ಯೂಸರ್ಗಳೇ ತಾನೇ ಮಾಡಿರೋದು. ಯಾರನ್ನು ಬ್ಲೇಮ್ ಮಾಡಕ್ಕಾಗಲ್ಲ ನಾವು. ಪ್ರೊಡ್ಯೂಸರ್ನು ಬ್ಲೇಮ್ ಮಾಡಕ್ಕಾಗಲ್ಲ, ಈ ಕಡೆ ಟೀಮ್ನು ಬ್ಲೇಮ್ ಮಾಡಕ್ಕಾಗಲ್ಲ. ಯಾರು ಒಂದು ಆಸೆ ಇಟ್ಕೊಂಡು ಮಾಡಿರ್ತಾರೆ, ಒಂದು ಸಿನಿಮಾ ಗೆಲ್ಲಿ, ನಮ್ಮ ಇಂಡಸ್ಟ್ರಿ ಚೆನ್ನಾಗಿ ಬೆಳಿಲಿ, ದೊಡ್ಡದಾಗ್ಲಿ ಅನ್ನೋ ಕನ್ಸುಗಳು ಇಟ್ಕೊಂಡು ನಿರ್ಮಾಪಕರು ಸಿನಿಮಾ ಮಾಡ್ತಿದ್ದಾರೆ. ಹಾಗಾಗಿ ಅವ್ರ ಕನಸು ತಪ್ಪಲ್ಲ. ಬಟ್ ಇದಕ್ಕೆ ಯಾವ್ದಕ್ಕೂ ನೀವು ಪಾಯಿಂಟ್ಗೆ ರೂಲ್ಸ್ ರೆಗ್ಯುಲೇಷನ್ ಗಳನ್ನ ನಾವು ತರಕ್ಕಾಗಲ್ಲ. ಅದು ಯಾವತ್ತೂ ಆಗಲ್ಲ, ನಿಮಗೂ ಗೊತ್ತು ಪ್ರಾಕ್ಟಿಕಲ್ ಆಗಿ ಅದು ನಡೆಯಲ್ಲ. ಅದು ಯಾವ ಇಂಡಸ್ಟ್ರಿನಲ್ಲೂ ನಡೆಯಲ್ಲ. ಅದು ಸ್ಟಾರ್ಗಳು ಪ್ರೊಡ್ಯೂಸರ್ಗಳಿಗೆ ಇಂತ ಹೋಟೆಲ್ಗಳಲ್ಲೇ ಪ್ರೆಸ್ ಮೀಟ್ ಮಾಡ್ಬೇಕು, ಫುಡ್ ಹಿಂಗೆ ಇರ್ಬೇಕು, ಆಮೇಲೆ ಈಗ ಬರುವಾಗ ಹಿಂಗೆ ಎಂಟ್ರಿ ಇರ್ಬೇಕು, ಹಿಂಗೆ ಕ್ರೌಡ್ ಇರ್ಬೇಕು, ಈ ತರದೆಲ್ಲ ಬಹಳ ಹಿಂಸೆ ಕೊಡ್ತಾ ಇದಾರೆ ಅನ್ನೋದು ಕೂಡ ಇತ್ತೀಚೆಗೆ ಸಿನಿಮಾ ಮಾಡಿರುವಂತ. ನಾನು ಹೇಳ್ಬೋದು, ನನ್ನನ್ನ ನೀವು ಯಾವ್ದಾರ ಕ್ರೌಡ್ ಕರೆದ್ರು ಬರ್ತೀನಿ, ನನಗೆ ಸ್ಟಾರ್ ಹೋಟ್ಲೇ ಬೇಡ, ನಮ್ ಸಿನಿಮಾಗೆ ಇಲ್ಲಿ ಸಾಕು, ನಮ್ಗೆ ಅಷ್ಟೇ ಇರೋದು ನಮ್ಗೆ. ಮಾತ್ರ ಅಂತ ರೂಲ್ಸ್ ಇದೆ. ಈಗ ಬಾಲಿವುಡ್ ಆಗಿರ್ಬೋದು, ಟಾಲಿವುಡ್ ಗಳಲ್ಲಿ ಹೀರೋಗಳೇ ಒಂದಿಷ್ಟು ಅಮೌಂಟ್ ಅಥವಾ ಪ್ರೊಡ್ಯೂಸರ್ ಕಂಬೈನ್ ಆಗಿ ಮಾಡ್ತಾ ಇದ್ದೀನಿ ದೀಪಿಕಾ. ಹಾಗಾದ್ರೆ ಅವ್ರ ರೆಮ್ಯುನರೇಷನ್ಸ್ ಕಂಟ್ರೋಲ್ ಅಲ್ಲಿ ಇರುತ್ತಾ? ಈಗ ಅದು ನಾವು ಈಗ ನೋಡಿ ಅಲ್ಲೂವೇ ಇರುತ್ತೆ ದೀಪಿಕಾ ಅವ್ರು. ಏನ್ ಗೊತ್ತಾ ನಾನು ಹೇಳೋದು, ಅಲ್ಲೂ ರೆಮ್ಯುನರೇಷನ್ 10 ಕೋಟಿ ತಗೊಳ್ಳೋರು ಇರ್ತಾರೆ, 100 ಕೋಟಿ ತಗೊಳ್ಳೋರು ಇರ್ತಾರೆ, 10 ಕೋಟಿ ಸಿನಿಮಾ ಮಾಡೋರು ಇರ್ತಾರೆ, 1 ಕೋಟಿ ಸಿನಿಮಾ ಮಾಡೋರು ಇರ್ತಾರೆ. ಎಲ್ಲಾ ಕಡೆ ಎಲ್ಲಾ ತರದ್ದು ಇದೆ. ಅದು ಎಲ್ಲಾ ಸಿನಿಮಾಗಳು. ಅದನ್ನ ಆಕ್ಚುಲಿ ನೀವು ಚಾನಲೈಸ್ ಮಾಡ್ಬೇಕು, ಒಂದು ರೂಟ್ ತರಬೇಕು ಅಂದ್ರೆ ಅದು ತುಂಬಾ ಕಷ್ಟ. ಅದಾಗಲ್ಲ. ಅವ್ರವ್ರ ಮಾರ್ಕೆಟ್, ಅವ್ರವ್ರ ಸಿನಿಮಾ ಹೆಂಗ್ ಬೆಳೀತದೋ ಅದ್ರ ಮೇಲೆ ಅದು ಡಿಪೆಂಡ್ ಆಗ್ತಾ ಹೋಗ್ತಾ ಇರುತ್ತೆ. ಈಗ ಬರೀ ಹೀರೋದ್ ಹೇಳ್ತಾ ಇದ್ರೆ ನೀವು, ಈಗ ಒಂದು ಆಡಿಯೋ ಕಂಪನಿ ಅಂತ ಅನ್ಕೊಳ್ಳಿ, ಖಂಡಿತವಾಗ್ಲೂ ಇದೆ. ಮಾಡ್ಬೇಕು ಸಿನಿಮಾ ಅಷ್ಟೇ. ಸಿನಿಮಾನೇ ಬಂದಿಲ್ವಲ್ಲ. ಸಿನಿಮಾ ಬಂದ್ರೆ ಜನ ಬರ್ತಾರೆ ಹೊರಡೆ. ನೀವ್ ಯಾವ ಸಿನಿಮಾ ಬಂದಾಗ, ನಿಮ್ಗೆ ಸ್ಟಾರ್ಗಳ ಸಿನಿಮಾ ಬಂದಾಗ ಜನ ಬರ್ತಾ ಇಲ್ಲ ಅಂತ ಹೇಳಿ, ಜನ ಬರ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಮಕ್ಕಳಿಗೆ ಆಯ್ತು, ಈಗ ಟಾಕ್ಸಿಕ್ ಬರ್ತಾ ಇದೆ, ಈಗ ಅಯೋಗ್ಯ 2 ಬರ್ತಾ ಇದೆ. ಸ್ಟಾರ್ಗಳು ಹೇಳ್ತಾ ಇದೀನಿ ನಾನು, ಹೊಸ ಜನರೇಷನ್, ಹೊಸ ಹುಡುಗರ ಎಕ್ಸ್ಪೆರಿಮೆಂಟ್ ಹೇಳ್ತಿಲ್ಲ. ಸ್ಟಾರ್ ಗಳ ಸಿನಿಮಾಗಳು, ಈಗ ದರ್ಶನ್ ಸರ್ ಮೊನ್ನೆ ಬಂದಾಗ ಎವಿನ್ ಸಿನಿಮಾ ಬಂತು, ಅದ್ಭುತವಾದ ಕಲೆಕ್ಷನ್. ಎಲ್ಲಾ ಸಿನಿಮಾಗಳು ಕಲೆಕ್ಷನ್ ಬರ್ತಾ ಇದೆ. ಆದ್ರೆ ನೀವ್ ಹೇಳ್ತಾ ಇರೋ ಕಲೆಕ್ಷನ್ ಅಲ್ಲ, ಅಂದ್ರೆ ಎಲ್ಲರೂ ಕಲೆಕ್ಷನ್ ಬರ್ತಾ ಇದೆ. ಹಿಟ್ ಕಾಟಾರ ಸೂಪರ್ ಹಿಟ್ ಆಯ್ತು, ಒಳ್ಳೆ ಕಲೆಕ್ಷನ್ ಬಂತು. ಸಿನಿಮಾ ಚೆನ್ನಾಗಿರ್ಬೇಕು. ಸಿನಿಮಾ ಚೆನ್ನಾಗಿದ್ರೆ 100% ಆಗುತ್ತೆ. ಈಗ ಥ್ಯಾಂಕ್ ಯು. ಚೆನ್ನಾಗಿರ್ಬೇಕು. ನಿಮ್ಮ ಕತೆ ಓಕೆ ಆಗೋದು ಹೀರೋ ಡೈರೆಕ್ಟರ್ ಹತ್ರ ಅಲ್ಲ. ಸಿನಿಮಾ ಶುರು ಆಗೋವರೆಗೂ ನಿರ್ಮಾಪಕಂದು, ಸಿನಿಮಾ ಶುರು ಆದ್ಮೇಲೆ ಅದು ನಿಮ್ದೆಲ್ಲ. ಸೊ ಇವತ್ತು ವಾಸ್ತವದಲ್ಲಿ ಎಲ್ರು ಅರ್ಥ ಮಾಡ್ಕೋಬೇಕು. ನೀನಾಸಂ ಸತೀಶ್ ಅವರು ಅವರ ದಾರಿಯಲ್ಲಿ ಯಶಸ್ವಿಯಾಗಿ ಕಂಡಿದ್ದಾರೆ, ನೀನಾಸಂನಿಂದ ಬಂದಿದ್ದಾರೆ, ಸಂತೋಷ. ಆದ್ರೆ ನಮ್ಮ ಸಿನಿಮಾದವ್ರಿಗೆ ಎಜುಕೇಶನ್ ಬೇಕು ಅನ್ನೋದಿದೆಯಲ್ಲ, ಇಲ್ಲಿ ನಾವು ಅಷ್ಟೇ ಡೈರೆಕ್ಟರ್ಗಳು ಆದ್ರೆ ಒಂದು 20 ಸಿನಿಮಾ ಮಾಡಿರ್ತೀವಿ, 40 ಸಿನಿಮಾ ಕೆಲಸ ಮಾಡಿರ್ತೀವಿ. ನಿರ್ಮಾಪಕ ಬಂಡವಾಳ ಹಾಕುವನ್ನ ಕರ್ಕೊಂಡ್ಬರೈತೆ ಒಬ್ಬ ಅಸೋಸಿಯೇಟ್ ಡೈರೆಕ್ಟರ್. ಅವನು ಹೋಗಿ ಕನ್ವಿನ್ಸ್ ಮಾಡಿ ಮತ್ತೊಂದು ಮಾಡಿ ಕತೆ ಹಿಂಗಿದೆ ಅಣ್ಣ ಸುತ್ತಾಡಿ ಮಾಡಿ ಕರ್ಕೊಂಡ್ಬಂದು
ಹೀರೋ ಹತ್ರ ಬಿಡ್ತಾರೆ. ಅಂದ್ರೆ ನಿಮಗೆ ಹೇಳ್ತಿಲ್ಲ ಎಲ್ಲ ಟೋಟಲ್ ಆಗಿ ಟೋಟಲ್ ಆ ಹೀರೋ ಹತ್ರ ಬಂದ ತಕ್ಷಣ ಕಥೆನೂ ಚೇಂಜ್ ಆಗುತ್ತೆ, ಡೈರೆಕ್ಟ್ರು ಚೇಂಜ್ ಆಗ್ತಾರ್ರಿ. ಇವತ್ತು ಮಾತಾಡಬಾರ್ದು. ನಾವು ಕೂಡ ಬೆಂಗಳೂರು ಬಂದು ಹಿಟ್ ಕೊಟ್ಟಿರೋ ಸಿನಿಮಾ ಡೈರೆಕ್ಟರ್ಗಳು, ಪ್ರೊಡ್ಯೂಸರ್ಗಳು. ಆದ್ರೆ ಇವತ್ತು ನಾವೆಲ್ಲ ಯಾಕೆ ಸೈಡ್ ಲೈನ್ ಆಗಿದ್ದೀವಿ? ಹೀರೋಗಳು ನಮ್ಮ ಹಣೆ ಬರ ಬರೀತಿದ್ದಾರೆ. ಅದು ನಮ್ ಕರ್ಮ. ಇವತ್ತು ಯಾಕೆ ಸಿನಿಮಾಗಳು ಸಕ್ಸಸ್ ಆಗ್ತಿಲ್ಲ ಅಂತ ಹೇಳಿದ್ರೆ, ಹೀರೋ ಹೇಳ್ದಂಗೆ ಸ್ಕ್ರೀನ್ ಪ್ಲೇ ಆಗುತ್ತೆ, ಹೀರೋ ಹೇಳ್ದಂಗೆ ಸಾಂಗ್ ಆಗುತ್ತೆ, ಹೀರೋ ಹೇಳ್ದ ಟೆಕ್ನಿಷಿಯನ್ಗಳು ಫಿಕ್ಸ್ ಆಗ್ತಾ ಹೋಗ್ತಾರೆ, ನಿರ್ದೇಶಕನ ಕೈಯಿಂದ ಎಲ್ಲವೂ ದೂರ ಆಗ್ತಾ ಹೋಗ್ತದೆ. ಅವನೊಬ್ಬ ಅಸಹಾಯಕನಾಗಿ ನಿರ್ದೇಶಕ ಅಂತ ಅನ್ಸ್ಕೊತಿದ್ದಾನೆ ಅಷ್ಟೇ ಬಿಟ್ರೆ, ಬಹುತೇಕ ಹೀರೋಗಳು ಎಲ್ಲವನ್ನು ಕೂಡ ತನ್ನ ಹಿಡಿತದಲ್ಲೇ ಇರಬೇಕು, ತಾನು ಹೇಳ್ದವನೇ ಆಗ್ಬೇಕು. ಆಯ್ತಾ? ತಾನು ಹೇಳ್ದವನೇ ನನ್ ಶಾರ್ಟ್ ಕಟ್ ಹೇಳ್ಬೇಕು. ಎಕ್ಸ್ಪೀರಿಯನ್ಸ್ ಗಳು ಯಾರು ಬೇಡ, ಹೊಸ ಪ್ರೊಡ್ಯೂಸರ್ಗಳೇ ಬರ್ಬೇಕು, ಹೊಸ ಪ್ರೊಡ್ಯೂಸರ್ಗಳನ್ನ ಕರ್ಕೊಂಡ್ಬರೋ ಕೆಲಸ ಡೈರೆಕ್ಟರ್ ಮಾಡ್ಬೇಕು ಅಂತಕ್ಕಂತ ಈ ದುಸ್ಥಿತಿ ಬಂದಿದೆಯಲ್ಲ, ಇದು ಕನ್ನಡ ಚಿತ್ರರಂಗದ ಕನ್ನಡಿ ಇವತ್ತು. ಸರ್ ನೀವೇ ಹೀರೋ ಮಾಡಿದವರು. ಇಲ್ಲಿ ಒಬ್ಬೊಬ್ರಿಗೆ ಕೇಳಿ SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.